ವಾರ್ತೆಯ ಮುಖ್ಯಾಂಶಗಳು. ದೆಹಲಿಯಲ್ಲಿ ನಡೆಯಲಿರುವ ಐಸಿಎಸ್ಆರ್ ಸಮಾರಂಭದ ವಿಶೇಷ ಅತಿಥಿಯಾಗಿ ಸ್ಕ್ವಾಡ್ ವೆಸ್ಟ್ನ ಡಾಕ್ಟರ್ ವೆಂಕಟೇಶ್ ನಾಯ್ಕ್. ದಾವಣಗೆರೆಯಿಂದ ಆಗಮಿಸುತ್ತಿರುವ ಅಯ್ಯಪ್ಪ ನಗರದ ಶಿರ್ಸಿಕಾ ಮಹಾರಾಜ್. ಸಿಪಿ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಗೌರೇಶ್ವರ ದೇವಸ್ಥಾನದಲ್ಲಿ ಪ್ರದೋಷ ಪೂಜೆಯಲ್ಲಿ ಗೌರಿ ಸಮಾಜದ ಮಹಿಳಾ ಮಂಡಳದವರಿಂದ ದೇವರ ಭಜನೆ ಕಾರ್ಯಕ್ರಮ. ಇಸಳೂರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ದಮನ್ಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜೊತೆಗೆ ಆಂಗ್ಲ ಮಾಧ್ಯಮ ಶಾಲೆ ಮಾಡಲು ಪಟ್ಟು ಹಿಡಿದ ಗ್ರಾಮಸ್ಥರು. ಗಾಂಜಾ ಸೇವನೆ, ಓರ್ವನ ಬಂಧನ. ಕಳೆದ ಬಾರಿ ಗಜಗಾತ್ರದ ಅಂದರೆ 12 ಅಡಿ ಎತ್ತರದ ಗಣಪತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ ಅಯ್ಯಪ್ಪ ನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯು ಈ ಬಾರಿ ಬರೋಬ್ಬರಿ 15 ಅಡಿ ಗಣಪತಿಯನ್ನು ನಿರ್ಮಿಸಿ ಮತ್ತೊಂದು ದಾಖಲೆ ಬರೆಯಲು ಸಿದ್ಧವಾಗುತ್ತಿದೆ. ಈಗಾಗಲೇ ದಾವಣಗೆರೆಯಿಂದ 15 ಅಡಿ ಗಾತ್ರದ ಗಣಪತಿ ಸಿದ್ಧಗೊಂಡು ಶಿರಸಿಗೆ ಆಗಮಿಸುತ್ತಿದ್ದು, ಈ ಗಣಪತಿ ಬಹುಶಃ ಶನಿವಾರ ಇಲ್ಲವೇ ಭಾನುವಾರ ಶಿರಸಿಗೆ ತಲುಪುವ ನಿರೀಕ್ಷೆ ಇದೆ. ಗಜಗಾತ್ರದ ಗಣಪತಿಗೆ ವಿದ್ಯುತ್ ತಂತಿ, ಮರದ ಕೊಂಬೆಗಳು ಅಡ್ಡಿ ಬರುತ್ತಿದ್ದು, ಗಣಪತಿಯು ಗಜ ನಡುಗೆಯಲ್ಲಿಯೇ ನಿಧಾನವಾಗಿ ತನಗಾಗಿ ತಯಾರಿಸಲಾಗಿರುವ ಟ್ರಾಲಿಯಲ್ಲಿ ಬರುತ್ತಿದೆ. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ನಗರ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಘಟನೆ ಜರುಗಿದೆ. ಶಿರ್ಸಿಯ ಆರೆಕೊಪ್ಪದ ನಿವಾಸಿಯಾದ ಅಮನ್ ತಂದೆ ಹನೀಫ್ ಶೇಖ್ ಬಂಧಿತ ಆರೋಪಿಯಾಗಿದ್ದಾನೆ. ಶಿರ್ಸಿ ನಗರದ ಶ್ರೀರಾಮ್ ಕಾಲೋನಿಯಲ್ಲಿ ಸಿಕ್ಕವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರ್ಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ದೀಪನ್ ಎಂಎನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಿ ಕೃಷ್ಣಮೂರ್ತಿ, ಜಗದೀಶ್ ಎಂ ಹಾಗೂ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್, ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ನಗರ ಪೊಲೀಸ್ ಠಾಣಾ ಪಿಎಸ್ಐ ನಾಗಪ್ಪ ಬಿ, ನಾರಾಯಣ್ ರಾಥೋಡ್ ಪಿಎಸ್ಐ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿದ್ದರು. ಆಗಸ್ಟ್ 23ರಂದು ದೆಹಲಿಯ ಹಯಾತ್ ಸೆಂಟ್ರಿಕ್ ನಲ್ಲಿ ನಡೆಯಲಿರುವ ಇಂಡಿಯನ್ ಸಿಎಸ್ಆರ್ ಅವಾರ್ಡ್ಸ್ 2025 ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಸ್ಕ್ವಾಡ್ ವೆಸ್ಟ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಭಾಗವಹಿಸಲಿದ್ದಾರೆ. ದೇಶದ ಅಭಿವೃದ್ಧಿ ವಿಷಯದಲ್ಲಿ ಕಾರ್ಪೊರೇಟರ್ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ನಡುವಿನ ಸಂಬಂಧಗಳು ಹಾಗೂ ಅಭಿವೃದ್ಧಿ ಮಾನದಂಡಗಳ ಕುರಿತು ನಿರ್ಣಯ ಕೈಗೊಳ್ಳುವ ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವಿಷಯ ಮಂಡಿಸಲಿದ್ದಾರೆ. ಈ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ ಪ್ರತಿಷ್ಠಿತ ಅಭಿವೃದ್ಧಿ ತಜ್ಞರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದು ಸ್ಕ್ವಾಡ್ ವೆಸ್ಟ್ ಸಂಸ್ಥೆಯ ಕಾರ್ಯದರ್ಶಿ ಸರಸ್ವತಿ ಎನ್ಆರ್ ರವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಯ ಜೊತೆಗೆ ಆಂಗ್ಲ ಮಾಧ್ಯಮ ಶಾಲೆ ನಡೆಸಲು ಕಳೆದ 2 ವರ್ಷಗಳಿಂದ ಸತತ ಪ್ರಯತ್ನ ಮಾಡುತ್ತಾ ಬಂದಿದ್ದರೂ ಕೂಡ ಶಿಕ್ಷಣ ಅಧಿಕಾರಿಗಳು ಮುತುವರ್ಜಿ ವಹಿಸದೆ ಈ ಶಾಲೆಯನ್ನು ಆಂಗ್ಲ ಮಾಧ್ಯಮವನ್ನು ಮಾಡದೇ ಇದ್ದುದು ಚಿಪ್ಗಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಯಿತು. ಎಸ್ಟಿಎಂಸಿ ಅಧ್ಯಕ್ಷರು ಗಣೇಶ್ ಹೆಗಡೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಶೆಟ್ಟಿ ಹಾಗೂ ಸರ್ವ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳನ್ನೊಳಗೊಂಡು ಅನೇಕ ಪ್ರಯತ್ನವನ್ನು ಮಾಡಿದರೂ ಕೂಡ ಈ ವರ್ಷದ ಲಿಸ್ಟ್ ನಲ್ಲಿ ಈ ಶಾಲೆ ಇಲ್ಲದಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದಿನ ಡಿಡಿಪಿಐ ಅಧಿಕಾರಿಗಳಾದ ಪಾರಿ ಬಸವರಾಜ್ ಅವರ ಇಚ್ಛಾಶಕ್ತಿ ಕೊರತೆಯಿಂದ ಈ ಶಾಲೆಯನ್ನು ಅವಲಂಬಿಸಿರುವ ಈ ಊರಿನ ಸುತ್ತಮುತ್ತಲಿನ ಮಕ್ಕಳಿಗೆ ಅನ್ಯಾಯವಾಗಿದೆ ಎಂದು ಜನರು ಸಭೆಯಲ್ಲಿ ಹೇಳಿಕೊಂಡರು. 2 ದಿನ ಹಿಂದೆ ನಡೆದ ಚಿಪ್ಕಿ ಗ್ರಾಮದ ವಾರ್ಡ್ ಸಭೆಯಲ್ಲಿ ಈ ವಿಷಯ ಚರ್ಚೆಯಾಗಿ ತಾರಕಕ್ಕೇರಿದ ಕಾರಣ ಗ್ರಾಮ ಸಭೆಯಲ್ಲಿ ವಿಶೇಷವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳನ್ನು ಆಹ್ವಾನಿಸಿ ಈ ವಿಷಯವನ್ನು ಪ್ರಸ್ತಾಪಿಸಲಾಯಿತು. ನಾನು ಕೇಳಿದ್ರೆ ಪಕ್ಕದ ಶಾಲೆ ಎಲ್ಲ ಶಾಲೆ ಕೊಡ್ಬೇಕು. ನಾವು ಹೇಳಿದ್ರು ಮ್ಯಾಕ್ಸಿಮಮ್ ಶಾಲೆಗೆ ಹಾಕಿ. ಇವರೆಲ್ಲರೂ ಈಗ 17 15 ಇತ್ತು, 32 ಆಯ್ತಾ ಟೋಟಲ್? ಅದು ನಂಗೆ ಗೊತ್ತಿಲ್ಲ. 32 ಜೊತೆ ಇನ್ನೂ 30 ಮಾಡ್ಲಿ. ಯಾಕೆ ಪ್ರೈವೇಟ್ ಆಗಿ ಸಪೋರ್ಟ್ ಮಾಡ್ಬೇಕು? ನಾವು ಸರ್ಕಾರಿ ಶಾಲೆಗಳು ಬೆಳೀಲಿ. ಸರ್ಕಾರಿ ಶಾಲೆಗೆ ಇಂಗ್ಲಿಷ್ ಮಾಧ್ಯಮ ಕೊಟ್ಟರೆ ಏನು ತಪ್ಪಿಲ್ಲ. ಅವರು ಕೂಡ ನಮ್ಮ ಶಾಲೆಗೆ ಎಲ್ಲ ಆದ್ಯತೆ ಇದೆ. ನಿಮ್ಮ ಶಾಲೆಗೆ ಯಾವ ರೀತಿಯಲ್ಲಿ ವರ್ಷ ಪ್ರಾರಂಭಿಸುವಿಕೆ ನಾನು ಮಂಜೂರಿ ಹಾಕಿ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಬರೇ ದಮನಬೈಲ್ ಚಿಪ್ಗಿ ಭಾಗಕ್ಕೆ ಮಾತ್ರ ಅಲ್ಲ, ಹೊಸಮನೆ, ದಾಸಿನ ಗೆದ್ದೆ, ಕೆಳಗಿನ ಚಿಪ್ಗಿ, ದಮನಬೈಲ್, ನರಬೈಲ್, ಹೊಸಲು ಮನೆ, ಪ್ರತಿಯೊಂದು ಗ್ರಾಮದವರಿಗೂ ತರ ಕೂಡ ಮಾಡಿಸಿದ್ದೇವೆ. ಆದರೂ ಕೂಡ ಇಲಾಖೆ ಇದರಲ್ಲಿ ಆಸಕ್ತಿಯನ್ನು ತೋರ್ತಾ ಇದೆ.
ಎಲ್ಲ ಸೌಲಭ್ಯಗಳು ಇದೆ. ಈಗ ದಮನ್ ಸ್ಕೂಲ್ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಸೌಲಭ್ಯಗಳು ಇದೆ. ಇಲ್ಲ ಅಂತ ಯಾರು ಹೇಳಲಿಲ್ಲ. ನಾವೇನ್ ಶಾಲೆಯಿಂದ ಕನ್ನಡ ಮಾಧ್ಯಮ ಅಷ್ಟೇ ನಾವು ನಡ್ಸ್ಕೊಂಡು ಹೋಗ್ಬೇಕು. ಅಭಿಪ್ರಾಯ ಇದೆ, ಮಾಡ್ಬೋದು. ಹಾ, ಮಾಡ್ಬೋದು ಅಂತ ಮಾಡಿದ್ರು ಅವ್ರು. ನಾವು ಒಂದು ವಿಷಯ ಈಗ ನಾವು ನೀವು ದಮನ್ ಸ್ಕೂಲ್ ಬಗ್ಗೆ ವೈಯಕ್ತಿಕವಾಗಿ ಏನಾದ್ರು ಬೇಜಾರು ಉಂಟಾ ಹೇಳಿ. ವೈಯಕ್ತಿಕವಾಗಿ ಏನಾದ್ರು ದಮನ್ ಸ್ಕೂಲ್ ಬಗ್ಗೆ ಬೇಜಾರು ಉಂಟಾ? ಅದು ನಿಮ್ಮ ಇಂಗ್ಲಿಷ್ ಮೀಡಿಯಂ ಅದು ಒಂದು ಮಾತು ಅದನ್ನ ಸ್ಪಷ್ಟವಾಗಿದೆ, ಇದ್ರ ಕೊಡ್ಬೋದಂತ ಒಂದು ಬರ್ತಿದೆ. ದಮನ್ ನೀವು ಬರ್ತೀರ ಆಗ್ತಿತ್ತು ಸರ್. ಅಲ್ಲ ಸ್ಪಷ್ಟಪಡಿಸಿದ್ದಲ್ಲ ನನ್ನ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದಾಗ ನೀವು ಬರ್ತೀರಿ ಸರ್. ನಾಲ್ಕಿದೆ. ಅವಾಗ ನೀವು ಇದನ್ನ ಸ್ಪಷ್ಟ ಅಭಿಪ್ರಾಯ ಸ್ಪಷ್ಟ ಇದ್ದಿಲ್ಲ ಅಂತ ಎಂತಕ್ಕೆ ಬರ್ತೀರಿ ಸರ್? ಆಂಗ್ಲ ಮಾಧ್ಯಮಕ್ಕೆ ಮಂಜೂರಾತಿ ನೀಡಬಹುದು ಅಂತ ಕೊಟ್ಟಿದ್ದೀವಿ. ಮೇಲಧಿಕಾರಿಗಳ ಬಗ್ಗೆ ನಾನು ಹೇಳ್ತೀನಿ. ನಾನು ಏನು ಮಾತಾಡಲ್ಲ. ನಮ್ಮ ಮೇಲಧಿಕಾರಿಗಳ ಬಗ್ಗೆ ನಾನು ಎಲ್ಲ ಸ್ಕೂಲಿಗೂ ಕರೆಕ್ಟ್ ಪರಿಶೀಲನೆ ಮಾಡೇ ಕೊಡ್ತಾರೆ ಸರ್. ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ನನ್ನ ಅಭಿಪ್ರಾಯ ಆಫೀಸಿಂದ ಡಿಡಿಪಿ ಆಫೀಸಿಗೆ ಹೋಗ್ಬೇಕಾದ್ರೆ ಸ್ಪಷ್ಟ ಅಭಿಪ್ರಾಯ ಇದೆ ಅಂತ ಹೋಗಿರೋ ಲೆಟ್ರು ಡಿಡಿಪಿ. ಶಿರಸಿಯ ಸಿಪಿ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಗೌರೀಶ್ವರ ದೇವಸ್ಥಾನದಲ್ಲಿ ಪ್ರದೋಷ ಪೂಜೆಯಲ್ಲಿ ಗೌರಿ ಸಮಾಜದ ಮಹಿಳಾ ಮಂಡಳದವರು ದೇವರ ಭಜನೆ ಕಾರ್ಯಕ್ರಮ ನಡೆಸಿಕೊಟ್ಟರು.